ಹರಿ ಓಂ. ಇವತ್ತು ಆಷಾಢ ಏಕಾದಶಿ. ಸಾಮಾನ್ಯವಾಗಿ ಏಕಾದಶಿ ಅಂತಂದರೆ ಕೆಲವರಿಗೆ ಹಬ್ಬ. ಪ್ರತಿ ದಿವಸ ಅನ್ನ ಊಟ ಮಾಡುವುದಾದರೆ ಏಕಾದಶಿ ದಿವಸ ತರಾವರಿ ಬೇರೆ 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 ಐಟಮ್ಗಳು. ಆದರೆ ಪ್ರಥಮ ಏಕಾದಶಿ ಇವತ್ತು ಆಷಾಢ ಏಕಾದಶಿ. ಪಂಢರಾಪುರದಲ್ಲಿ ಪಾಂಡುರಂಗನ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಮಾವುಲಿ ಅಮ್ಮ ತಾಯಿ ವಿಠ್ಠಲ ನಮ್ಮ ತಾಯಿ. ಮಾವುಲಿ ಅಂತಂದರೆ ತಾಯಿ. ಸಂತ ಜ್ಞಾನೇಶ್ವರ ಮಹಾರಾಜ್ 800 ವರ್ಷಗಳ ಹಿಂದೆ ಸಂತ ಜ್ಞಾನೇಶ್ವರ ಮಹಾರಾಜ್ ಈ ಪದ್ಧತಿ ವಾರ್ಕರಿ ಅಂತ ಅಂತೇವೆ, ಈ ಪದ್ಧತಿಯನ್ನು ಆರಂಭ ಮಾಡಿದವರು. ಅದರ ನಂತರ ಏಕನಾಥ್ ಮಹಾರಾಜ್, ತುಕಾರಾಮ್ ಮಹಾರಾಜ್ ಅದನ್ನು ಹಾಗೆ ಉಳಿಸ್ಕೊಂಡು ಬಂದರು. ಇವತ್ತಿಗೂ ಕೂಡ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ವಿಠ್ಠಲ 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 ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ. ಲಕ್ಷಾಂತರ ಜನ ಪಂಢರಾಪುರ ಕ್ಷೇತ್ರದಲ್ಲಿ ಕುಣಿದುಕೊಂಡು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಲಿವ. ಪುರಂದರದಾಸರ ಉಗಾಭೋಗ. ಆ ಭಗವಂತನ ಮಹಿಮೆ ಅನ್ನುವಂಥದ್ದೇನುಂಟು, ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ರಕ್ತಗತವಾಗಿ ಬಂದಿದೆ. ಬೆಳಗ್ಗೆದ್ದ ಕೂಡಲೇ ಶಂಖನಾದ, ಆದಮೇಲೆ ದೇವರಿಗೆ ದೀಪ ಹಚ್ಚಿ ಬಾಕಿ ಎಲ್ಲ ಕೆಲಸಗಳ ಆರಂಭ. ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಕೂಡ ಒಟ್ಟಿಗೆ ಕುಳಿತು ಭಜನೆ ಮಾಡುವಂಥದ್ದು ಮನೆಗಳಲ್ಲಿತ್ತು. ಇವಾಗ ಮತ್ತೆ ಮಾಡಬೇಕು ಅಂತ ಜನರಿಗೆ ಮನಸ್ಸಿಗೆ ಬಂದಿದೆ. ಯಾತಕ್ಕೆ? ನಾಮಸ್ಮರಣಾತ್ ಅನ್ಯ ಉಪಾಯಂ ನಹಿ ಪಶ್ಯಾಮೋ ಭವತರಣೆ. ಮನಸ್ಸಿಗೆ ಶಾಂತಿ ಬೇಕು ಅನ್ನುವಂಥದ್ದಿದ್ದರೆ ನಾಣ್ಯ ಪಂಥ ವಿದ್ಯತೆ ಅಯನಾಯ, ಬೇರೆ ದಾರಿ ಇಲ್ಲ. ಹರಿಸ್ಮರಣೆ ಮಾಡೋ ನಿರಂತರ. ಸಮಾಜದಲ್ಲಿ ಸಂತರ ಕೆಲಸ ಸ್ವಾಮಿ. ಮುಖೇ ಹರಿಮಣ. ಯಾರು ಹೇಳಿದ್ದು? ಸಂತ ಜ್ಞಾನೇಶ್ವರನ ನುಡಿ, ಮುಖೇ ಹರಿಮಣ. ನಾವೆಲ್ಲ ತಿಳ್ಕೊಳ್ಳೋದು ಅಲ್ಲ, ನಾವೆಲ್ಲ ನಾವು ಭಜನೆ ಮಾಡೋದ್ರಿಂದ ದೇವರಿಗೇನೋ ಸಿಗ್ತದೆ ಅಂತ, ನಾವು ಪೂಜೆ ಮಾಡೋದ್ರಿಂದ ದೇವರಿಗೇನೋ ಸಿಗ್ತದೆ ಅಂತ, ನಾವು ಉಪವಾಸ ಮಾಡುವುದರಿಂದ ದೇವರಿಗೇನೋ ಲಾಭ ಇದೆ ಅಂತ.
ಆರಂಭದಲ್ಲಿ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಹೋಗೋದು. ನಮಗೇನು ಇಂಟ್ರೆಸ್ಟು? ಪ್ರಸಾದ. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಸರಿ ತಿಂದ್ಕೊಂಡು ಬರೋದು. ಸ್ವಾಮಿ, ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಜೀವನದಲಂಕಾರ, ಮನಸ್ಸಿನುದ್ಧಾರ. ಭಾವವಂ ಕ್ಷುಲ್ಲ ಜಗದಿಂದ ಮೇಲೊಯ್ಯುವುದು, ಆವುದಾದೊಡಮೊಳಿತು ಮಂಕುತಿಮ್ಮ. ದೇವ ಮಂದಿರ ಭಜನೆ, ಪೂಜೆ, ಪ್ರಸಾದಗಳು ಚಿತ್ತಸ್ಯ ಶುದ್ಧಯೇ. ಮನಸ್ಸು ಕೊಳಕಾಗ್ತದೆ, ಹಿರಿಯರಿಗೆ ಗೊತ್ತಿತ್ತು. ಮನಸ್ಸು ಅಳುತ್ತದೆ, ಹಿರಿಯರಿಗೆ ಗೊತ್ತಿತ್ತು. ಮನಸ್ಸು ಕೊರಗ್ತದೆ, ಏನೋ ಕೊಳಕನ್ನು ಹಿಡ್ಕೊಂಡು ದಿನಕಟ್ಲೆ, ತಿಂಗಳು ಕಟ್ಲೆ ಕೊರಗ್ತದೆ ಸ್ವಾಮಿ. ಅಂಥ ಮನಸ್ಸನ್ನು, ಅದು ಹಿಡ್ಕೊಂಡಿರೋ ಭಾರವನ್ನೆಲ್ಲ ಕೆಳಗೆ ಹಾಕಿ ಹಗುರವಾಗಿ ಮಾಡಿ ಮತ್ತೆ ಆ ಮನಸ್ಸನ್ನು ಮುಂದಿನ ಜೀವನಕ್ಕೆ ತಯಾರುಗೊಳಿಸುವ ತಂತ್ರ ಭಕ್ತಿ, ಪೂಜೆ, ಭಜನೆ, ಜಪ, ಧ್ಯಾನ. ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ಆವಾಗವಾಗ ನೆನಪಿಸ್ತಾನೆ, ಅರ್ಜುನ, ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ. ಪ್ರತಿ ದಿವಸ ನೀನು ಮಾಡುವಂತಹ ಸಂಧ್ಯಾ, ಜಪ, ಪೂಜೆ, ವೇದ ಪಾರಾಯಣ, ಭಗವದ್ಗೀತೆಯ ಪಾರಾಯಣ, ಪುರಾಣ ಶ್ರವಣ ಏನು ಬಿಡಬೇಡ. ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ, ಕಾರ್ಯಮೇವ ತತ್, ಮಾಡಲೇಬೇಕು. ನಮಾಜು ಮಾಡುವುದಕ್ಕೆ ಸಾಬ್ರುಗಳಲ್ಲಿ ಯಾರಾದರೂ ಗಂಡಸರು ಹೋಗದಿದ್ದರೆ ಗಲಾಟೆ ಮಾಡ್ತಾರಂತೆ. ಯಾಕೆ ಬರಲಿಲ್ಲ? ನಿಮ್ಮ ಮನೆಯವರು ಯಾರು ಬರಲಿಲ್ಲ, ಯಾಕೆ? ಸಾಬ್ರುಗಳೇ. ನಮ್ಮಲ್ಲಿ ಎಲ್ಲಾದರೂ ಉಂಟೆ, ನೀನು ಹೋಗಲಿಲ್ವಾ? ಇಲ್ಲ, ನಾನು ಹೋಗಲಿಲ್ಲ. ಸ್ವಾಮಿ, ನೀವು ಹೋಗದಿದ್ದರೆ ನಷ್ಟ ಯಾರಿಗೆ ಹೇಳಿ? ಶಿವಾನಂದರಿದ್ದಾಗ, ಸ್ವಾಮಿ ಶಿವಾನಂದರು ನಮ್ಮ ಸ್ವಾಮೀಜಿಯವರ ಗುರುಗಳು, ಪೂಜ್ಯ ಗುರುದೇವರ ಗುರುಗಳು, ಸ್ವಾಮಿ ಶಿವಾನಂದಜಿ ಮಹಾರಾಜ್. ಪ್ರತಿಯೊಬ್ಬನ ರೂಮಿನ ಹತ್ತಿರ ಹೋಗಿ, ಕೊಠಡಿಯ ಹತ್ತಿರ ಹೋಗಿ, ಹೇಳ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಎಬ್ಬಿಸಿ, ಸ್ನಾನ ಮಾಡಿ ಧ್ಯಾನಕ್ಕೆ ಬಾ, ಸ್ನಾನ ಮಾಡಿ ಧ್ಯಾನಕ್ಕೆ ಬಾ, ಪ್ರಾರ್ಥನಾ ಮಂದಿರಕ್ಕೆ ಬಾ. ನೀನು ಸ್ವಾಮೀಜಿಯವರ ಕೆಲಸ ಸ್ವಾಮಿ ಏನು? ಎಲ್ಲರನ್ನು ಎಬ್ಬಿಸೋದು. ಅವ್ರಿಗೆ ಗೊತ್ತಿತ್ತು. ಏನು ಹೇಳಿ? ಆ ಪ್ರಾರ್ಥನೆ, ಆ ಭಜನೆ, ಆ ಜಪ, ಆ ಧ್ಯಾನ ಚಿತ್ತಸ್ಯ ಶುದ್ಧಯೇ ಕರ್ಮ, ಚಿತ್ತಶುದ್ಧ್ಯರ್ಥಂ. ಬೆಳಿಗ್ಗೆ ಎದ್ದು ನಾವು ಸ್ನಾನ ಮಾಡಿದಾಗ ದೇಹ ಅನ್ನುವಂಥದ್ದು ಪುಳಕಿತವಾದ ಹಾಗೆ, ದೇಹ ಅನ್ನುವಂಥದ್ದು ತನ್ನ ಕೊಳಕನ್ನು ಕಳ್ಕೊಂಡ ಹಾಗೆ, ಮನಸ್ಸಿನ ಶುದ್ಧತೆಗಾಗಿ ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಚಿತ್ತಶುದ್ಧಿ ಅನ್ನುವಂಥದ್ದೇನುಂಟು, ಮನಸ್ಸಿನ ಪ್ರಶಾಂತತೆಗೆ ಹೆಸರು ಚಿತ್ತಶುದ್ಧಿ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು
ಸ್ನಾನ ಮಾಡಿ ಈ ಕಡೆ ಬಂದ ಮೇಲೆ ಅದು ಶ್ರೀಗಂಧವೋ, ಅದು ಗೋಪಿಚಂದನವೋ, ಅದು ವಿಭೂತಿಯೋ ಅದನ್ನು ಬಳಿದುಕೊಂಡು ಒಳ್ಳೆಯ ಪಂಚೆ ಉಟ್ಕೊಂಡು ನಿಮ್ಮ ದೇವರ ಕೋಣೆ ಒಳಗೆ ಹೋಗಿ ಕೂತ್ಕೊಂಡು ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಶಾಂತಿ ಪ್ರಾಪ್ತ್ಯರ್ಥಂ. ಯಾರಿಗೆ? ಮಮ ಉಪಾತ್ತ, ನನ್ನ ಮನಸ್ಸಲ್ಲಿ ಏನೆಲ್ಲ ಕೊಳಕಿದೆಯೋ, ನಿನ್ನೆಯ ಮೊನ್ನೆಯ ಸಂತೆ ಚಿಂತೆ ಕಶ್ಮಲ ಕೊಳಕು ಗೊಬ್ಬರ, ಮಮ ಉಪಾತ್ತ ಸಮತ ದುರಿತ ಕ್ಷಯದ್ವಾರ ಮನಸ್ಸಿಂದ ಪೂರ್ತಿ ಹೋಗಲಿ, ಆ ಮನಸ್ಸು ಪ್ರಶಾಂತವಾಗಲಿ. ಪರಮೇಶ್ವರ ಪ್ರೀತ್ಯರ್ಥಂ ಶಾಂತಿ ಪ್ರಾಪ್ತ್ಯರ್ಥಂ ಜಪಂ ಕರಿಷ್ಯೆ. ಈಗ ಧ್ಯಾನಕ್ಕೆ ಕೂತ್ಕೋತೇನೆ. ಯಾರಿಗಾಗಿ? ನನಗಾಗಿ. ಯಾರ ಮನಸ್ಸು ಶುದ್ಧಿಯಾಗೋದು? ನನ್ನದೇ. ಈಗ ಸ್ನಾನ ಆಯಿತು, ಜಪ ಆಯಿತು, ಕೆಲಸಕ್ಕೆ ಹೋಗೋದು ಯಾವುದು? ಅದೇ ಮನಸ್ಸು. ಯಾವ ಮನಸ್ಸನ್ನು ಶುದ್ಧಗೊಳಿಸಿದ್ದೀರೋ, ಪ್ರಶಾಂತವಾಗಿದೆಯೋ, ಅದೇ ಮನಸ್ಸನ್ನು ಮುಂದಿನ ಕೆಲಸಕ್ಕೆ ತಕ್ಕೊಂಡು ಹೋಗಿ. ನೀವು ಎಲ್ಲೇ ಹೋಗಿ ಶಾಂತಿ, ನೆಮ್ಮದಿ ತನ್ನಿಂದ ತಾನಾಗಿ. ನಮ್ಮಲ್ಲೊಬ್ಬರು ಭಟ್ರಿದ್ದರು. ನಾನು ಹೇಳೋದು, ನಾನು ಚಿಕ್ಕವನಿದ್ದಾಗ ಮನೆ ಮುಂದೆ ಕೆರೆ, ಆ ಕೆರೆಯಲ್ಲೇ ಸ್ನಾನ ಮಾಡೋದು ನಾವು ಸ್ನಾನಕ್ಕೆ ಇಳಿದ್ರೆ ದೇವಸ್ಥಾನಕ್ಕೆ ಪೂಜೆ ಮಾಡುವ ಭಟ್ರು ಅಲ್ಲೇ ಸ್ನಾನಕ್ಕೆ ಬರೋದು. ಅದು ನಮಗೆ ಬಹಳ ಖುಷಿ. ಭಾಳ ಖುಷಿ ಅಂದ್ರೇನು? ನಾವು ಮೇಲಿಂದ ಹಾರುವಾಗ ನೀರು ಸ್ವಲ್ಪ ಹೊರಗೆ ತಾಗಿತು, ಮತ್ತೆ ಮುಳುಗಬೇಕು ಅವರು. ಅದು ನಮ್ಗೆ ಖುಷಿ ಆಗೋದು. ಆ ಭಟ್ರು ಈ ಮಕ್ಕಳ ಸಂತೆ ಹೋಗಲಿ ಅಂತೇಳಿ ಅವರು ಕಾಯೋದು, ನಾವು ಅವರು ಬರಲಿ ಅಂತ ನಾವು ಕಾಯೋದು. ಅದು ದಿನ ಪ್ರತಿ ದಿವಸ ಆಗಲ್ಲದು. ಯಾಕಂದರೆ ನಾವು 8-8:30 ಹೋಗೋದು, ಅವರು 6:30-7 ಗಂಟೆಗೆ ಹೋಗ್ತಾರೆ ಅವ್ರು ಪೂಜೆ ಮಾಡೋಕ್ಕೆ. ಒಂದೊಂದು ಸಲ ಎಲ್ಲೋ ಭೇಟಿ ಆಗ್ತದೆ ಅವ್ರದ್ದು ನಮ್ಮದು. ಆವತ್ತು ಭಾಳ ಖುಷಿ. ಯಾಕೆ? ಅವರು ಬೈತಾರಲ್ಲ, ಅದು ಖುಷಿ ನಮಗೆ. ಸ್ವಾಮಿ ಒಂದು ದಿವಸ ಇನ್ನೊಬ್ಬರು ಯಾರೋ ಬಂದಿದ್ದಾರೆ. ಯಾವತ್ತೂ ಬರುವವರು ಬರಲಿಲ್ಲ. ಇನ್ನೊಬ್ಬರು ಯಾರೋ ಬಂದಿದ್ದಾರೆ. ನೋಡಿದೆವು, ಹಾರಿದೆವು. ಮೇಲಿಂದ ಹಾರುವಾಗಲ್ವ, ಡೈವಿಂಗ್ ಮಾಡಿ ನೀರು ಸಿಕ್ಕಾಬಟ್ಟೆ ಚೆಲ್ತದೆ, ಎಲ್ಲೆಲ್ಲಿ ಹೋಗ್ತದೆ ನೀರು. ಅವರ ಮೈ ಮೇಲೂ ಬಿತ್ತು. ನೋ ರಿಯಾಕ್ಷನ್. ಮತ್ತೆ ಸ್ನಾನ ಮಾಡಿ ಕಿಳಿಯಲಿ ಅವರು. ಯಪ್ಪ ಮತ್ತೆ ಸ್ನಾನ ಮಾಡೋಕ್ಕೆ ಬರಲಿಲ್ಲ. ಈ ಭಟ್ರು ಬೇರೆ, ಎಲ್ಲ ರಗಳೇನೆ. ನಮ್ಮ ಕೆಲಸ ಆಗಲಿಲ್ಲಲ್ಲ. ಏನು ಅಲ್ಲ, ನಾವು ಸ್ನಾನ ಮಾಡುವಾಗ ನೀರು ಅವ್ರಿಗೆ ಮುಟ್ಟಿದರೆ ಸಾಕು, ಹಾರಿದ ನೀರು, ಅವ್ರು ಮತ್ತೆ ಮುಳುಗ್ತಾರೆ. ಮುಳುಗೋ ಮೊದಲು ನಮಗೆ ಸಹಸ್ರನಾಮ ಮಾಡ್ತಾರೆ ಸ್ವಾಮಿ. ಅದು ಖುಷಿ. ಯಪ್ಪ ಇಳಿಯಲೇ ಇಲ್ಲ. ಬಟ್ಟೆಯನ್ನು ಹಿಂಡ್ಕೊಂಡು ಮೈ ಒರೆಸ್ಕೊಂಡು ಹೊರಟರು ದೇವಸ್ಥಾನಕ್ಕೆ. ಆವಾಗ ನಾವು ಅಂದೆವು, ಈಗ ಲಾಸ್ಟ್ ಉಳಿದಿರೋದು ಒಂದೇ. ಏನು? ಅವರಿಗೆ ಕೋಪ ಬರಬೇಕು, ಮತ್ತೆ ಮುಳುಗಬೇಕು ಅಂತಂದರೆ ಹಿಂದಿಯಿಂದ ಹೋಗಿ ಮುಟ್ಟಿದರೆ ಸಾಕು, ಸ್ನಾನಕ್ಕೆ ಬರೋದೆ. ನಾವು ಹೋಗಿ ಮುಟ್ಟಿದರೆ ಸಾಕು, ಅವರು ಸ್ನಾನಕ್ಕೆ ಬರೋದೆ ಅಂತಂದೆ. ಹೋದೆ ಹಿಂದೆ ಹೋಗಿ ಮೆಲ್ಲ ಮುಟ್ಟಿದ ಕೂಡಲೇ ಹಿಡಿದ್ರು ಸ್ವಾಮಿ ನಮ್ಮ ಕೈಯನ್ನು. ಕೈ ಹೀಗೆ ಹಿಡಿದ್ರು. ನಾನು ಸ್ನಾನ ಮಾಡ್ತೇನೆ ಅಂತ ತಿಳ್ಕೊಂಡಿದ್ಯಾ? ಇಲ್ಲ ನೋಡ, ದೇವಸ್ಥಾನಕ್ಕೆ ಹೋಗುವುದು ನಾನು, ಪೂಜೆಗಾಗಿ ಹೋಗುವುದು ನಾನು. ನನ್ನ ಮನಸ್ಸು ಪರಿಶುದ್ಧವಾಗಿದೆ. ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಹೋಗುವನು ನಾನು. ಈಗ ನನ್ನನ್ನು ಮುಟ್ಟಿದೆಯಲ್ವಾ? ಹೌದು, ನೀನು ಪರಿಶುದ್ಧ ಆದಿ. ಇದು ಕೆಲಸ ಉಲ್ಟಾಯಿತು. ಅವರು ಸ್ನಾನ ಮಾಡಲೇ ಇಲ್ಲ ಸರ್.
ಕೆಳಗೆ ಇಳಿಯಲೇ ಇಲ್ಲ, ಅವರು ಸ್ನಾನ ಮಾಡಲೇ ಇಲ್ಲ. ಉಲ್ಟಾ ಹೇಳಿದರು, ಏನು ನಾನು ಪರಿಶುದ್ಧ ಆದಂತೆ. ಇಂಥ ಭಟ್ರು ಎಲ್ಲಿ ಸಿಗ್ತಾರೆ ಸ್ವಾಮಿ? ನಮಗೆ ಮೈ ಅಲುಗಾಡಿಸಿದ ಹಾಗಾಯಿತು. ಅಂದ್ರೇನು? ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜಂತು ವಿಮುಚ್ಯತೆ. ಯಾವ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗ್ತದೋ, ಪರಿಶುದ್ಧವಾಗ್ತದೋ, ಅಂಥ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ನಾನು ದೇವಸ್ಥಾನಕ್ಕೆ ಹೊರಟವ, ಇನ್ನೊಂದು ಸಲ ಸ್ನಾನ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದೀಯಾ? ನಾನು ಅಶುಚಿ ಆಗಲಿಲ್ಲ, ನನ್ನನ್ನು ಮುಟ್ಟಿದೆ ಅಲ್ವಾ, ನೀನೂ ಶುಚಿಯಾದಿ, ಹೋಗು. ಓ, ಇದು ಜನ ಬೇರೆ. ಮೆಲ್ಲ ಮನೆಗೆ ಹೋಗಿ ಅಮ್ಮನಿಗೆ ಕೇಳಿದೆ, ತಾಯಿಗೆ ಕೇಳಿದೆ, ಈ ಭಟ್ರು ಯಾರು? ಹೇ ಏನಾಯಿತು ಇವತ್ತು? ಅಲ್ಲ, ಎಲ್ಲ ಭಟ್ರು ಹಾಗೆ ಇವರು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿಲ್ಲ, ನಮಗೆಲ್ಲ ಬೈಲಿಲ್ಲ, ಹೋಗಿ ಮುಟ್ಟಿದರೆ ನಾನು ಕೂಡ ಶುದ್ಧ ಆದೆ ಅಂತ ಉಲ್ಟಾ ಹೇಳಿದರು. ಅವರು ಸ್ನಾನ ಮಾಡಲೇ ಇಲ್ಲ, ಅವರು ಪರಿಶುದ್ಧರಂತೆ, ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಂಡವರಂತೆ. ಅವರ ಮನಸ್ಸು ಹಾಳಾಗಲಿಲ್ಲ. ಆಮೇಲೆ ಅವರ ಮನೆಗೆ ಮೆಲ್ಲ ಹೋಗಲಿಕ್ಕೆ ಶುರು ಮಾಡಿದೆ. ಯಾರಿವರು? ಆಲೋಚನೆ ಮಾಡಿ. ನಮ್ಮಲ್ಲೆಲ್ಲ ಹೇಗೆಂದರೆ, ಯಾರಾದರೂ ಮನೆಯಲ್ಲಿ ಸತ್ತರೆ, ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆಯಲ್ಲಿ ಯಾರಾದರೂ ಒಬ್ಬರು ಸತ್ತರೆ ಅಥವಾ ಮನೆಯಲ್ಲಿ ಯಾರಾದರೂ ಮಗು ಹುಟ್ಟಿದರೆ 10 ದಿವಸ ದೇವರ ಪೂಜೆ ಇಲ್ಲ, 10 ದಿವಸ ದೇವರ ಕೋಣೆ ತೆಗಿಲಿಕ್ಕಿಲ್ಲ. ಇದೆಲ್ಲ ಸಂಪ್ರದಾಯ, ಇದೆಲ್ಲ ಎಲ್ಲರ ಮನೆಯಲ್ಲಿ ನಡ್ಕೊಂಡು ಬರುವಂಥದ್ದು ಸ್ವಾಮಿ. ಇವರ ಮನೆಗೆ ಹೋದೆ, ಅವರ ಸಂಬಂಧಿಕರು 2 ದಿವಸದ ಹಿಂದೆ ಸತ್ತದ್ದು ನನಗೂ ಗೊತ್ತಿತ್ತು. ಅಯ್ಯಪ್ಪ ಪೂಜೆ ಕೂತಿದ್ದಾರೆ. ಓಯ್ ಪೂಜೆ ಮಾಡ್ತಿದ್ದೀರಾ? ಹೌದು. ಅಲ್ಲ, 2 ದಿವಸದ ಹಿಂದೆ ನಿಮ್ಮ 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 ಬಂಧುಗಳು ಯಾರೋ ತೀರ್ಕೊಂಡದ್ದಲ್ವ? ಹೌದು. ಅಲ್ಲ, ನೀವು ಪೂಜೆ ಮಾಡ್ತಿದ್ದೀರಲ್ಲ? ದಿನ ನೀನು ಊಟ ಮಾಡಲ್ವಾ? ಅದು ಮಾಡ್ತೇನೆ. ಊಟ ಮಾಡೋದು ದಿನ ಮಾಡ್ತೇನೆ. ಅಲ್ಲ, ಯಾರಾದರೂ ಸತ್ತರೆ ಬಾಕಿ ಬ್ರಾಹ್ಮಣರ ಮನೆಯಲ್ಲಿ 8-10 ದಿವಸ ಕಾಳು ಜಾತಿಗಳು ನೀವು. ಹೊಡೆದ್ರು ಸ್ವಾಮಿ, ಬೈದರು. ಪರಮಾತ್ಮನ ಹತ್ತಿರ ಹೋಗುವುದಕ್ಕೆ ಯಾರಾದರೂ ಸತ್ತಿರ ಯಾರು ಹೇಳಿದ್ದು? ಪ್ರತಿ ದಿವಸ ಪೂಜೆ ಮಾಡು, ಪ್ರತಿ ದಿವಸ ಜಪ ಮಾಡು. ಮನಸ್ಸಿನ ಕೊಳಕನ್ನುವಂಥದ್ದು ಜಾಸ್ತಿ ಆಗುವಾಗ ಹೆಚ್ಚು ಪೂಜೆ ಮಾಡು. ಈ ರೀತಿ ಹೇಳೋರು ಎಲ್ಲಿ ಸಿಗ್ತಾರೆ ಸ್ವಾಮಿ ನಿಮಗೆ? ನಾವು ಕಾಯ್ತಾ ಇರೋದು ಯಾರು ಸಾಯಲಿ ಅಂತೇಳಿ. ಯಾಕೆ? 10 ದಿವಸ ದೇವರ ಕೋಣೆ ತೆಗಿಲಿಕ್ಕಿಲ್ಲ, ಪೂಜೆ ಮಾಡಲಿಕ್ಕಿಲ್ಲ, ದೊಡ್ಡ ರಗಳೇ ಇಲ್ಲ. ಎಂಥ ಕಳ್ಜಾತಿಗಳು ಸ್ವಾಮಿ ನಾವು, ಸೋಂಬೇರಿಗಳು ಸ್ವಾಮಿ ನಾವು. ಮಾಡ್ತಾ ಇರುವ ಪೂಜೆ, ಮಾಡ್ತಾ ಇರುವ ಭಜನೆ, ಮಾಡ್ತಾ ಇರುವ ಜಪ ಚಿತ್ತಸ್ಯ ಶುದ್ಧಯೇ, ನನ್ನ ಮನಸ್ಸಿನ ಶುದ್ಧಿಗಾಗಿ. ನಮಗೆಲ್ಲಿ ಗೊತ್ತು ಸ್ವಾಮಿ? ತಿಳಿದು ಹೇಳೋರು ಯಾರು? ಸೂತಕವೂ ಇಲ್ಲ, ಯಾವ ಅಶುಚಿಯೂ ಇಲ್ಲ. ಪ್ರತಿ ದಿವಸ ಕೂತ್ಕೊಂಡು ಪೂಜೆ ಮಾಡು. ಅಬ್ಬಾ, ಕಣ್ಣು ತೆರೆಸಿದ್ರು ಸ್ವಾಮಿ. ಪೂಜೆ, ಭಜನೆ, ಜಪ ಅನ್ನುವಂಥದ್ದು ನಮ್ಮ ಮನಸ್ಸಿನ ಶುದ್ಧಿಗಾಗಿ. ಅದನ್ನು ದೂರ ಇಡಬಾರದು. ಮನಸ್ಸು ಹೆಚ್ಚು ಹೆಚ್ಚು ಅಳುವಾಗ ಹೆಚ್ಚು ಹೆಚ್ಚು ಪೂಜೆ ಮಾಡು, ಹೆಚ್ಚು ಹೆಚ್ಚು ದೇವರ ಹತ್ತಿರ ಹೋಗು, ಹೆಚ್ಚು ಹೆಚ್ಚು ಮನಸ್ಸಿನ ಶಾಂತಿಗಾಗಿ ಪ್ರಯತ್ನ ಮಾಡು. ಆಲೋಚನೆ ಮಾಡಿ. ನಾವೆಲ್ಲ ತಿಳ್ಕೊಂಡಿರೋದು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಮಸೀದಿಯಲ್ಲಿ ನಮಾಜ್ ಮಾಡ್ತಾರೆ, ಗುರುದ್ವಾರದಲ್ಲಿ ಅವರು ಕೂಡ ಭಜನೆ ಮಾಡ್ತಾರೆ. ನಮ್ಮ ದೇವಸ್ಥಾನಗಳಲ್ಲಿ, ದೇವರ ಕೋಣೆಯಲ್ಲಿ ನಾವೆಲ್ಲರೂ ನಮ್ಮ ಸಾಧನೆ ಮಾಡ್ತೇವೆ.
ಸ್ವಾಮಿ ಅದು ಏನು ಎತ್ತ ಅನ್ನುವಂಥ ರೀತಿಯಲ್ಲಿ ನಮಗೆ ತಿಳ್ಕೊಳ್ಳದಿದ್ದರೆ ನಾವೆಲ್ಲ ತಿಳ್ಕೊಳ್ಳೋದು ಏನದು ಎಂಥದ್ದು ಗೊತ್ತಿಲ್ಲಪ್ಪ, ಒಟ್ಟು ಏನೋ ಎಲ್ಲರೂ ಕೂತಿದ್ರು, ನಾನು ಕೂತಿದ್ದೆ ಬಂದೆ. ತಮ್ಮ, ಆ ಪೂಜೆ, ಆ ಭಜನೆ, ಜಪ ನಿನ್ನ ಮನಸ್ಸಿನ ಶಾಂತಿಗಾಗಿ. ಬಟ್ಟೆ ಅನ್ನುವಂಥದ್ದು ಒಗೆದಾಗ ಹೇಗೆ ಶುಚಿ ಆಗುತ್ತೋ, ಜಪ, ಧ್ಯಾನ, ಪೂಜೆ ಎಲ್ಲವೂ ಮನಸ್ಸನ್ನು ಪವಿತ್ರಗೊಳಿಸ್ತದೆ, ಮನಸ್ಸನ್ನು ಶಾಂತಗೊಳಿಸ್ತದೆ. ಒಂದು ಸಲ ಅರ್ಥ ಆಯಿತು, ಆಮೇಲೆ ಹೇಳಬೇಕಾ ಸ್ವಾಮಿ? ಯಾವಾಗ ಮನಸ್ಸು ಕೊಳಕಾಗ್ತದೋ ಹೋಗು, ಜಪ ಕೂತ್ಕೋ, ಆ ಕೊಳಕನ್ನೆಲ್ಲ ತೆಗಿ, ಆ ನೋವು ಬೇನೆಗಳನ್ನೆಲ್ಲ ದೂರ ಇಡು, ಮನಸ್ಸನ್ನು ಮತ್ತೆ ಹಗುರವಾಗಿ ನಗುತ್ತ ಹಗುರವಾಗು. ಆ ಮನಸ್ಸಿನ ಕೊಳಕು ಕಶ್ಮಲವನ್ನೆಲ್ಲ ತೆಗೆಯುವಂಥ ಪ್ರಯತ್ನ ಜಾಸ್ತಿ ಮಾಡು. ಗುಡಿಯ ಪೂಜೆಯೋ ಕತೆಯೋ ಸೊಗಸು ನೋಟವೋ ಹಾಡೋ, ಗುಡಿಯ ಪೂಜೆಯೋ ಕತೆಯೋ ಸೊಗಸು ನೋಟವೋ ಹಾಡು, ಬಡವರಿಂಗು ಪ್ರಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಬಿಡುಗಡೆಯೋ ಜೀವಕ್ಕೆ. ನಿನ್ನ ಮನಸ್ಸನ್ನುವಂಥದ್ದು ಅಳುತ್ತಾ ಇರೋದಾದರೆ ದೇವಸ್ಥಾನಕ್ಕೆ ಹೋಗ್ತೀಯೋ ಹೋಗು, ಪೂಜೆ ನೋಡ್ತೀಯೋ ನೋಡು, ನೀನಾಗ ಪೂಜೆ ಮಾಡ್ತೀಯೋ ಮಾಡು, ಜಪಕ್ಕೆ ಕೂತ್ಕೊಳ್ತೀಯೋ ಕೂತ್ಕೋ, ಭಜನೆ ಹೇಳ್ತೀಯೋ ಹೇಳು, ಕತೆ ಓದ್ತೀಯೋ ಓದು. ಕುಡಿಯೋ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ, ಭಜನೆ ಹೇಳ್ತೀಯೋ ಹೇಳು, ಹಾಡು. ತಮ್ಮ, 10 ನಿಮಿಷ 15 ನಿಮಿಷ ಆ ಭಜನೆ ಹೇಳ್ತಾ ನಾಮಸ್ಮರಣೆ ಮಾಡ್ತಾ ಮನಸ್ಸು ತನ್ನ ನೋವು ಬೇನೆಗಳನ್ನೆಲ್ಲ ಮರೀತದೆ, ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಇದು ನಮ್ಮ ಹಿರಿಯರು ನಮಗೆ ಕೊಟ್ಟ ಬಹಳ ದೊಡ್ಡ ವರ. ಮಾಮನುಸ್ಮರಯುಧ್ಯ ಚ ಮಾಂ ಅನುಸ್ಮರಯುಧ್ಯ ಚ. ನನ್ನನ್ನು ಸ್ಮರಿಸ್ತಾ ಇರು ಅರ್ಜುನ, ನನ್ನನ್ನು ಸ್ಮರಿಸ್ತಾ ಇರು, ನನ್ನ ಭಜನೆ ಮಾಡು, ನನ್ನ ಸ್ಮರಣೆ ಮಾಡು, ನಿನ್ನ ಕೆಲಸಗಳನ್ನೆಲ್ಲ ಮಾಡ್ತಾಯಿರು. ಎಲ್ಲ ಕೆಲಸಗಳನ್ನು ಮಾಡುವುದು ಮನಸ್ಸು ಸ್ವಾಮಿ. ಆ ಮನಸ್ಸು ಅದು ಹಿಂದಿನ, ಅದು ನಡೆದಿರುವ, ಅದು ಆಗಿ ಹೋದ ಏನೆಲ್ಲ ನೋವು ಬೇನೆಗಳನ್ನು ಹಿಡ್ಕೊಂಡು ಕೂತಿರುವುದಾದರೆ ಅದು ನಗನಗುತ್ತಾ ಇರುವ ದಿವಸ ಯಾವಾಗ ಸ್ವಾಮಿ? ಸಂತೋಷದಿಂದ ಬದುಕುವ ದಿವಸ ಯಾವಾಗ? ಓಯ್, ದೇವರೇನಾದ್ರು ಕೇಳಿದ್ದಾನ ಹೇಳಿ? ನೀವು ದೇವರೇನಾದರೂ ಕೇಳಿದ್ದಾನೆ ಹೇಳಿ? ನನಗೆ ಇಂಥದ್ದೇ ಪ್ರಸಾದ ಮಾಡು, ಇಷ್ಟೇ ಹೊತ್ತಿಗೆ ಪೂಜೆ ಮಾಡು, ಇಂಥ ರೀತಿಯಲ್ಲೇ ನನಗೆ ಪ್ರಸಾದ ಕೊಡು, ಎಲ್ಲಾದರೂ ಉಂಟೆ ಸ್ವಾಮಿ? ಅಲ್ಲ, ದೇವರು ಒಂದು ವೇಳೆ ಪ್ರಸಾದ ತಿನ್ನುವುದಾಗಿದ್ದಿದ್ದರೆ ನಾವು ಮಾಡ್ತಿದ್ದೇವ? ಪ್ರಸಾದ ಅಲ್ಲಿ ಸುಮ್ಮನೆ ತುಳಸಿ ಹಾಕೋದು, ಆಮೇಲೆ ಬರೋದು ನಮಗೆ ಅದು, ಆದ್ದರಿಂದ ಮಾಡ್ತಾ ಇದ್ದೇವೆ. ದೇವರೇ ತಿನ್ನುವುದಾಗಿದ್ದರೆ ಇವ ಮಾಡ್ತಾನ? ಖಂಡಿತ ಮಾಡಲ್ಲ ಇವ. ಸ್ವಾಮಿ ಪ್ರಸಾದಕ್ಕಾಗೆಲ್ಲ ಸರ್ ನೆನಪಿರಲಿ, ಪ್ರಸಾದಸ್ತು ಪ್ರಸನ್ನತಾ. ಪೂಜೆ ಆದಮೇಲೆ ಏನಾಗಬೇಕು ಮನಸ್ಸಿಗೆ? ಆ ಮನಸ್ಸಿನ ಕೊಳಕು, ಮನಸ್ಸಿನ ಕಶ್ಮಲ, ಮನಸ್ಸಿನ ಎಲ್ಲ ಗಲಾಟೆ ಅದು ಹೋಗಬೇಕು, ಮನಸ್ಸು ಪ್ರಸನ್ನವಾಗಿ ನಿಲ್ಲಬೇಕು ಸ್ವಾಮಿ. ಅದು ಪ್ರಸಾದ. ಯಾರಿಗೆ? ಯಾರು ಶ್ರದ್ಧೆಯಿಂದ ಪೂಜೆ ಮಾಡ್ತಾನೋ, ಮನಸ್ಸಿಟ್ಟು ಪೂಜೆ ಮಾಡ್ತಾನೋ, ಮನಸ್ಸಿನ ನೋವುಗಳನ್ನೆಲ್ಲ ಕಳ್ಕೊಳ್ತಾನೋ, ಪ್ರಸಾದ ಸಿದ್ಧಿ ಅವನಿಗೆ ಬಂತು, ಪ್ರಸಾದ ಬಂತು, ಸಿಕ್ತು. ಆಲೋಚನೆ ಮಾಡಿ. ಏನಾದರೂ ಭಗವಂತ ಕೇಳಿದ್ದಾನ ಸ್ವಾಮಿ?
ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ. 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳುವ ರೀತಿ, ಯೇ ಜನಾಃ ಯಥಾ ಮಾಂ ಪ್ರಪದ್ಯಂತೆ ಪೂಜ್ಯಂತೆ, ಯಾರು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಭಜನೆ ಮಾಡ್ತಾರೋ, ನನ್ನ ಸೇವೆ ಮಾಡ್ತಾರೋ, ಅವರಿಗೆ ಅದೇ ರೀತಿಯಲ್ಲಿ ನಾನು ಪ್ರಸಾದ ಕೊಡುತ್ತೇನೆ. ಓಯ್ ಮೇಷ್ಟ್ರು ಅನ್ನುವಂಥವ್ರು ನಿಮಗೇನು ಹೇಳ್ತಾರೆ ಹೇಳಿ? ಯಾರು ಎಷ್ಟು ಚೆನ್ನಾಗಿ ಬರೀತಾರೋ ಅವ್ರಿಗಷ್ಟೇ ಮಾರ್ಕ್ಸ್ ಕೊಡುತ್ತೇನೆ ಅಲ್ವಾ? ಪರೀಕ್ಷೆ ಬರೆಯೋದು ಯಾರು? ಹುಡುಗ. ಮಾರ್ಕ್ಸ್ ಕೊಡೋದು ಯಾರು? ಮೇಷ್ಟ್ರು. ಮಾರ್ಕ್ಸ್ ಕೊಡೋದು ಯಾರು ಅಂದರೆ, ಮಾರ್ಕ್ಸ್ ಕೊಡೋದು ಯಾವ ರೀತಿ ಸ್ವಾಮಿ? ಹೇಗೆ ಬರೆದಿದ್ದಾನೆ, ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಆ ಪರೀಕ್ಷೆ ಯಾವ ಪ್ರಶ್ನೆಗೆ ಸರಿಯಾದ ರೀತಿ ಉತ್ತರ ಕೊಟ್ಟಿದ್ದಾನೋ ಫಸ್ಟ್ ಕ್ಲಾಸ್, 100ಕ್ಕೆ 90, 95, 80 ಕೊಡ್ತಾರೆ ಸ್ವಾಮಿ ಮೇಷ್ಟ್ರು. ಭಗವಂತ ಕೂಡ, ಸ್ವಾಮೀಜಿ ಪೂಜೆ ಕೂತಿದ್ದೆ, ಏನಾಯಿತು? ಯಾರ್ದೋ ಪೂಜೆ ಆಯಿತು ಸ್ವಾಮಿ ಅಂದರೆ ದೇವರ ಪೂಜೆ ಆಗಲಿಲ್ಲ ಇವತ್ತು. ಏನಾಯಿತು? ಮನಸ್ಸೆಲ್ಲೋ ಹೋಗಿತ್ತು ಸ್ವಾಮಿ. ಮನಸ್ಸು ಎಲ್ಲೋ ಹೋಗಿತ್ತು, ಇವತ್ತು ಪೂಜೆಯಲ್ಲಿ ನಿಲ್ಲಿಲ್ಲ, ಇವತ್ತು ಮನಸ್ಸಿಗೆ ಪ್ರಸಾದ ಸಿಗಲಿಲ್ಲ. ನಿಮ್ಮ ಮನಸ್ಸೇ ಹೇಳ್ತದೆ ಸ್ವಾಮಿ, ನಿಮ್ಮ ಮನಸ್ಸೇ ಹೇಳ್ತದೆ. ಯಾವತ್ತು ಮನಸ್ಸು ಪ್ರಶಾಂತವಾಗಿ ನಿಲ್ತದೋ, ಯಾವತ್ತು ಮನಸ್ಸು ಪೂರ್ಣ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯಲ್ಲಿ ತಲ್ಲೀನಗೊಳ್ಳುತ್ತದೋ, ತನ್ನ ಮನಸ್ಸಿನ ಕಷ್ಮಲವನ್ನೆಲ್ಲ ಕಳೆದು ಅದು ಪ್ರಶಾಂತವಾಗಿ ನಿಲ್ತದೋ, ಸೋಯ್ ನಿಮ್ಮ ಅನುಭವ ಏನು? ಸ್ವಾಮೀಜಿ ಪ್ರಸಾದ ಸಿಕ್ತು, ಪ್ರಸಾದ ಸಿಕ್ತು ಸ್ವಾಮಿ, ದೇವರ ಪ್ರಸಾದ ಸಿಕ್ತು ಇವತ್ತು. ಯಾರು ಹೇಳೋದು? ನೀವೇ. ಎಲ್ಲಿಂದ? ಮನಸ್ಸಿನ ಪ್ರಶಾಂತತೆ, ಮನಸ್ಸಿನ ಪ್ರಸನ್ನತೆ, ಅದೇ ಪ್ರಸಾದ. ಕೆಲವರಿಗೆ ಪೂಜೆ, ಕೆಲವರಿಗೆ ಭಜನೆ, ಕೆಲವರಿಗೆ ಜಪ, ಕೆಲವರಿಗೆ ಧ್ಯಾನ, ಒಬ್ಬೊಬ್ಬರಿಗೆ ಒಂದೊಂದು ಸರ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ಸ್ತಥೈವ ಭಜಾಮ್ಯಹಂ. ಅವರು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಲ್ಲಿ ನನ್ನನ್ನು ಸ್ಮರಿಸ್ತಾರೋ, ಆ ಸೇವೆ ಮಾಡ್ತಾರೋ, ಅದೇ ರೀತಿಯಲ್ಲಿ ಅವರಿಗೆ ಮನಸ್ಸಿನ ಪ್ರಸಾದ, ಪ್ರಸನ್ನತೆ, ಆಶೀರ್ವಾದ ಅವರಿಗೆ ಸಿಗ್ತದೆ. ಕೆಲವರಿಗೆ ಭಜನೆ ಅಂದರೆ ಆಗಲ್ಲ ಸ್ವಾಮಿ, ಕೆಲವರಿಗೆ ಭಜನೆ ಅಂದರೆ ಆಗೋದಿಲ್ಲ. ಅವರಂತಾರೆ, ಸ್ವಾಮೀಜಿ 4 ಜನ ಬಡವರಿದ್ದಾರೆ, 4 ಜನ ಬಡವರಿದ್ದಾರೆ, ಬಡವರಿಂಗ್ ಉಪಕೃತಿಯೋ, ಬಡವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಸೇವೆ ಮಾಡ್ತೇನೆ, ಅದೇ ಭಗವಂತನ ಪೂಜೆ ಮಾಡು. ಯಾರು ಬೇಡ ಅಂದರು? ದೇವಸ್ಥಾನಕ್ಕೆ ಅವನು ಹೋಗಲಿಲ್ಲ, ಜಪಕ್ಕೆ ಕೂತ್ಕೊಳ್ಳಿಲ್ಲ, ಅವ ಭಜನೆ ಮಾಡಲಿಲ್ಲ. ಎಲ್ಲೋ 4 ಬಡವರು, ಅವರಿಗೆ ಊಟಕ್ಕಿಲ್ಲ, ಊಟ ಕೊಟ್ಟ, ಬಟ್ಟೆ ಇಲ್ಲ, ಬಟ್ಟೆ ಕೊಟ್ಟ, ಅವರಿಗೆ ವಿದ್ಯೆ ಕಲಿಯುವುದಕ್ಕೆ ಅವರಿಗೆ ಸಹಾಯ ಮಾಡಿದ. ಸ್ವಾಮೀಜಿ ಸಂತೋಷ ಆಯ್ತು ಸ್ವಾಮೀಜಿ, ದೇವರವರಿಗೆ ಒಳ್ಳೇದು ಮಾಡಲಿ. ಅದೇ ದೊಡ್ಡ ಸೇವೆ, ಅದು ಭಗವಂತನ ಸೇವೆ. ಆ ಮನಸ್ಸಿಗೊಂದು ಖುಷಿಯಾಗುತ್ತೆ ನೋಡಿ, ಮನಸ್ಸಿಗೊಂದು ತೃಪ್ತಿ ಸಿಗ್ತದೆ ನೋಡಿ. ಕುಡಿಯ ಪೂಜೆಯ ಕಥೆಯ ಸೊಗಸು ನೋಟವು ಹಾಡು ಬಡವರಿಂಗ್ ಉಪಕೃತಿಯೋ ಆವುದೋ ಸಂಗೀತದಲ್ಲಿ ಆಸಕ್ತಿಯೋ, ಕೂತ್ಕೋ, ಸಂಗೀತವನ್ನು ಚಂದದಲ್ಲಿ ಕೇಳು, ಭಗವಂತನ ಲೀಲೆಗಳನ್ನು ಕೇಳ್ತೀಯೋ, ಶ್ರವಣ ಮಾಡ್ತೀಯೋ, ಅವನ ಲೀಲೆಗಳನ್ನು ಕೇಳ್ತಾ ಮನಸ್ಸಿನ ಎಲ್ಲ ನೋವು ಬೇನೆಗಳನ್ನು ಕಳ್ಕೋ, ಮನಸ್ಸು ಶಾಂತವಾಗಲಿ. ಯಾವುದು ನಿನಗೆ ಸುಲಭ ಹೇಳು? ನಿನಗೆ ಯಾವುದು ಸುಲಭ? ಯಾವುದೋ ಒಂದು ದಾರಿ,
ಯೇ ಯಥಾ ಮಾಂ ಪ್ರಪದ್ಯಂತೆ. ಅದನ್ನು ಒಂದಕ್ಕೊಂದಕ್ಕೆ ನೀವು ಹೋಲಿಸಿಕೊಳ್ಳುವುದು ಬೇಡ. ಏನು ಪೂಜೆ ಮಾಡುವಂಥದ್ದು ಮಾತ್ರ ಶ್ರೇಷ್ಠ ಅಂಥದ್ದೇನಿಲ್ಲ, ಬಡವರಿಗೆ ಉಪಕಾರ ಮಾಡುವಂಥದ್ದು ಮಾತ್ರ ಶ್ರೇಷ್ಠ ಅಂಥದ್ದೇನಿಲ್ಲ. ಪ್ರತಿಯೊಂದು ಕೂಡ ಭಗವಂತನ ಸೇವೆ. ಆ ಸೇವೆ ಮಾಡಿದ್ದರಲ್ಲಿ ಅದೊಂದು ಮಾತ್ರ ಬಹಳ ಮುಖ್ಯ. ನೀವು ಏನು ಸೇವೆ ಮಾಡ್ತೀರೋ, ಏನು ಉಪಕಾರ ಮಾಡ್ತೀರೋ, ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಮಾಡಿದೆ ಅದೊಂದು ಮಾತ್ರ ಇರಬಾರ್ದು. ನಮಮ ನಾನು ಮಾಡಿದ್ದಲ್ಲ, ಅದು ಭಗವಂತನ ಪ್ರೀತಿಗಾಗಿ ಮಾಡಿದ್ದು, ಅದರಲ್ಲಿ ನಾನು ಮಾಡಿದ್ದನ್ನುವಂಥದ್ದೇನಿಲ್ಲ. ಆದ್ದರಿಂದ ತೃಪ್ತಿಯಿಂದ ದೇವರು ಒಳ್ಳೆಯ ಹೃದಯದಿಂದ ಕೆಲಸ ಮಾಡಿದ್ದೇನೆ ಭಗವಂತ, ಇದರಿಂದ ನೀನು ಸಂತೃಪ್ತೋ ಸುಪ್ರೀತೋ ವರದೋ ಭವತೋ. ನನ್ನ ಪೂಜೆಯಿಂದ ನನ್ನ ಸೇವೆಯಿಂದ ನೀನು ಸುಪ್ರೀತನಾಗಿ ನನಗೆ ಏನು ಬೇಕನ್ನುವಂಥದ್ದುಂಟು. ಏನು ಬೇಕು ಸರ್? ಯಾತಕ್ಕಾಗಿ ಪೂಜೆ ಮಾಡಿದ್ದು ನೀನು? ಸ್ವಾಮೀಜಿ, ಮನಸ್ಸಿನ ಶಾಂತಿಗಾಗಿ, ಮನಸ್ಸಿನ ನೆಮ್ಮದಿಗಾಗಿ. ಸುಪ್ರೀತಃ ವರದೋ ಭವತೋ. ಮನಸ್ಸಿಗೆ ಅಲ್ಲೇ ಶಾಂತಿ, ಅಲ್ಲೇ ಆನಂದ. ನೀವು ವಿಷ್ಣು ಭಕ್ತರೋ ವಿಷ್ಣುವಿನ ಭಜನೆ ಮಾಡಿ, ಶಿವನ ಭಕ್ತರೋ ಶಿವನ ಭಜನೆ ಮಾಡಿ, ರಾಮನ ಭಕ್ತರೋ ರಾಮನ ಭಜನೆ ಮಾಡಿ. ಭಜನೆ ಮಾಡುವುದು ಎಲ್ಲಿ ಸರ್? ಮನಸ್ಸಲ್ಲಿ. ಆ ಮನಸ್ಸನ್ನುವಂಥದ್ದು ಪ್ರಶಾಂತವಾಗಿ ನಿಲ್ಲಬೇಕಾದ್ರೆ ಒಂದು ಮೂರ್ತಿ, ಒಂದು ಆಲಂಬನೆ, ಒಂದು ಆಧಾರ. ಒಂದು ಮೂರ್ತಿ ಅನ್ನುವಂಥದ್ದನ್ನು ನಾವು ಇಟ್ಟುಕೊಳ್ಳುವುದು ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದಕ್ಕಾಗಿ. ಯಾವ ಮೂರ್ತಿಯಾದರೂ ಅಡ್ಡಿಯಿಲ್ಲ ಸ್ವಾಮಿ, ನಿಮ್ಮ ಇಷ್ಟ ದೇವತೆ ಇಟ್ಕೊಳ್ಳಿ. ಶಿವನೋ ಕೃಷ್ಣನೋ ರಾಮನೋ ಅಮ್ಮನವರೋ ಹನುಮಂತನೋ ಯಾವ ಮೂರ್ತಿಯೋ, ಒಂದು ಮೂರ್ತಿ, ಒಂದು ಆಲಂಬನೆ, ಒಂದು ಆಧಾರ ಇಟ್ಕೊಳ್ಳಿ. ಆ ಮೂರ್ತಿ ಅನ್ನುವಂಥದ್ದನ್ನು ನೋಡ್ತಾ 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 ಮನಸ್ಸು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ತನ್ನ ಮನಸ್ಸಿನ ನೋವು ಬೇನೆಗಳನ್ನೆಲ್ಲ ಮರೆಯುತ್ತದೆ. ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಪ್ರಸಾದ ಸಿಕ್ತು. ತಪ್ಪು ತಿಳ್ಕೊಳ್ಳೋದು ಬೇಡ. ಏನು ಅಲ್ಲ ಸ್ವಾಮೀಜಿ, ಶಿವನ ಭಕ್ತಿ ಶ್ರೇಷ್ಠ, ವಿಷ್ಣುವಿನ ಭಕ್ತಿ ಅಷ್ಟು ಶ್ರೇಷ್ಠ ಅಲ್ಲ. ಅಲ್ಲ, ರಾಮನ ಭಕ್ತಿ ಶ್ರೇಷ್ಠ, ಕೃಷ್ಣನ ಭಕ್ತಿ ಅಷ್ಟು ಒಳ್ಳೆಯದಲ್ಲ. ತಮ್ಮ, ನೀನು ಯಾರನ್ನು ಪೂಜೆ ಮಾಡ್ತಿ ಅದು ಮುಖ್ಯ ಅಲ್ಲ. ಪೂಜೆ ಮಾಡುವುದನ್ನು ಸರಿಯಾಗಿ ಮಾಡು. ಆ ಮನಸ್ಸು ತನ್ನ ಕೊಳಕು ಕಶ್ಮಲವನ್ನೆಲ್ಲ ಕಳ್ಕೊಳ್ಳಿ, ಪ್ರಸಾದ ಅಲ್ಲೇ ಸಿಗ್ತದೆ. ಭಗವಂತ ಎಲ್ಲರ ಹೃದಯ ನಿವಾಸಿ, ಪ್ರತಿಯೊಬ್ಬರ ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ. ಅವನಿಗೆ ರೂಪ ಇಲ್ಲ. ಪರಮಾತ್ಮನಿಗೆ ರೂಪ ಇಲ್ಲ. ಮನಸ್ಸಲ್ಲಿ ರೂಪವನ್ನು ಕಲ್ಪಿಸಿಕೊಳ್ಳುವುದು ನಾವು ಮನಸ್ಸನ್ನು ಕಟ್ಟಿ ಹಾಕುವುದಕ್ಕಾಗಿ ಅಷ್ಟೇ ಸ್ವಾಮಿ. ಒಂದು ಮೂರ್ತಿ, ಒಂದು ತೆಂಗಿನಕಾಯಿ ಆದೀತು, ಒಂದು ಎಲೆ ಅಡಿಕೆ, ಒಂದು ಅದಕ್ಕೇನು ಹೆಸರು, ಮಣ್ಣಿನ ಉಂಡೆ, ಒಂದು ಲಿಂಗ, ಒಂದು ಶಿವಲಿಂಗ, ಒಂದು ಸಾಲಿಗ್ರಾಮ, ಯಾವುದೋ ಒಂದು ಮೂರ್ತಿ. ಸ್ವಾಮಿ, ಮನಸ್ಸನ್ನು ಕಟ್ಟಿ ಹಾಕುವುದಕ್ಕೊಂದು ಆಧಾರ, ಒಂದು ಆಲಂಬನೆ, ಒಂದು ಅವಲಂಬನೆ ಇರಲಿ. ಅದರಲ್ಲೇ ಮನಸ್ಸನ್ನು ಕೇಂದ್ರೀಕರಿಸಿ ಆವಾಹನೆ, ಅರ್ಘ್ಯ, ಪಾದ್ಯ, ಅಭಿಷೇಕ, ಅಲಂಕಾರ, ನೈವೇದ್ಯ, ಆರತಿ, ಪೂಜೆಯೆಲ್ಲ ಅರ್ಧ ಗಂಟೆ ಮಾಡುವಾಗ ಮನಸ್ಸು ಪೂರ್ಣವಾಗಿ ಪೂಜೆಯಲ್ಲಿ ನಿಲ್ಲುವಾಗ ತನ್ನಿಂದ ತಾನಾಗಿ ತನ್ನ ನೋವು ಬೇನೆಗಳನ್ನು ಮರೆಯುತ್ತದೆ. ಕಟ್ಕೊಂಡಿರುವ ಎಲ್ಲ ಕಲ್ಮಶಗಳು ಬಿಟ್ಟು ಹೋಗ್ತವೆ. ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಪ್ರಸಾದ ಸಿಕ್ತು. ಪೂಜೆಯಲ್ಲಿ ಹೇಗೆ ಪ್ರಸಾದ ಸಿಕ್ತೋ ಭಜನೆಯಲ್ಲೂ ಹಾಗೆ. ನೀವು ಭಜನೆ ಹಾಡ್ತಾ 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 ಕಣ್ಣೀರು ಹಾಕ್ತಾ 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 ಆ ಭಜನೆಯಲ್ಲಿ ಒಂದಾಗಿ ನಿಮ್ಮ ನೋವು ಬೇನೆಗಳನ್ನೆಲ್ಲ ಮರೆತಾಗ
ಮನಸ್ಸು ಪ್ರಸನ್ನವಾಯಿತು, ಮನಸ್ಸಿಗೆ ಪ್ರಸಾದ ಸಿಕ್ತು. ಅದು ಹೋಮ ಇರಬಹುದು, ಅದು ಪೂರ್ಣಾಹುತಿ ಮಾಡುವಂಥ ಹೋಮ ಇರಬಹುದು, ನೀವು ಮಂಗಳಾರತಿ ಮಾಡುವಂಥ ಆರತಿ ಇರಬಹುದು, ಅದು ನೀವು ಹೇಳುವ ಜಪ ಇರಬಹುದು, ನೀವು ಹಾಡುವ ಭಜನೆ ಇರಬಹುದು. ಮನಸ್ಸು ತನ್ನ ನೋವು ಬೇನೆಗಳನ್ನು ಮರೆಯಬೇಕು, ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು. ಎಲ್ಲಿ ನಿಲ್ಲು ಸ್ವಾಮಿ? ಆ ಮನಸ್ಸು ಬುದ್ಧಿಗೆ ಆಧಾರ ಯಾರು? ನಿಮ್ಮ ಮನಸ್ಸು ಬುದ್ಧಿಗೆ ಅಧಿಷ್ಠಾನ ಯಾರು? ಯಾರ ಬೆಳಕಲ್ಲಿ ಮನಸ್ಸು ಬುದ್ಧಿ ಎಲ್ಲ ಚೈತನ್ಯವನ್ನು ಪಡೆಯೋದು? ಪರಮಾತ್ಮ ಒಬ್ಬನೇ, ಭಗವಂತ ಒಬ್ಬನೇ. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಜನಗಳು ಬೇರೆ 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 ಹೆಸರಲ್ಲಿ ಕರೀತಾರೆ. ಹೃದಯವನ್ನು ಬೆಳಗುತ್ತಾ ಇರುವ ಜ್ಯೋತಿ ಒಂದೇ. ನೀವು ಕೃಷ್ಣ ಅಂತನ್ನಿ, ಶಿವ ಅಂತನ್ನಿ, ರಾಮ ಅಂತನ್ನಿ, ನಿಮ್ಮ ಇಷ್ಟ ದೇವತೆ ಅನ್ನುವಂಥದ್ದು ಗಣಪತಿಯೋ ಅಮ್ಮನವರು ಯಾರು ಬೇಕಾ, ಆ ಮೂರ್ತಿಗಳೆಲ್ಲ ನೆಪ ಮಾತ್ರಕ್ಕೆ ಮಾತ್ರ. ಮನಸ್ಸು ಪ್ರಸನ್ನವಾಗಬೇಕು, ಮನಸ್ಸು ತನ್ನ ಕಶ್ಮಲವನ್ನು ಕಳ್ಕೊಳ್ಬೇಕು, ಮನಸ್ಸು ಪ್ರಶಾಂತವಾಗಬೇಕು. ಬಸ್. ಸಾಬ್ರುಗಳೆಲ್ಲ ಮೂರ್ತಿ ಪೂಜೆ ಇಲ್ಲ. ಸಾಬ್ರುಗಳು ಯಾರು ಕೂಡ ಮೂರ್ತಿ ಪೂಜೆ ಮಾಡಲ್ಲ. ಕ್ರಿಶ್ಚಿಯನ್ಸಲ್ಲಿ ಇದೆ ಜೀಸಸ್ ದ ಕ್ರೈಸ್ಟ್. ಆ ಶಿಲುಬೆ, ಅವನನ್ನು ಶಿಲುಬೆಗೇರಿಸಿರುವ ಚಿತ್ರ, ಅದನ್ನೆಲ್ಲ ನೋಡಿ ಆ ಕರುಣೆ, ಆ ದಯೆ, ಆ ಪ್ರೀತಿ, ಆ ವಿಶ್ವಾಸ, ಪರೋಪಕಾರ, 4 ಜನರಿಗೆ ಸಹಾಯ ಮಾಡುವಂಥ ಎಲ್ಲ ಸದ್ಗುಣಗಳು ತನ್ನಿಂದ ತಾನಾಗಿ ಸ್ವಾಮಿ ಆ ಚಿತ್ರವನ್ನು ನೋಡುವಾಗ ಹೇಳಿ. ದೇವದಾನವರ ರಣರಂಗ ಮಾನವ ಹೃದಯ. ಮಾನವ ಹೃದಯ, ನಮ್ಮ ಮನಸ್ಸಲ್ಲಿ ಕೆಟ್ಟದ್ದನ್ನುವಂಥ ರಾಕ್ಷಸ ಗುಣಗಳು, ಆಸುರಿ ಶಕ್ತಿಗಳು ಬೇಕಾದಷ್ಟು ಸ್ವಾಮಿ. ದೈವಿ ಶಕ್ತಿಗಳು ಇವೆ, ಒಳ್ಳೆಯ ಗುಣಗಳು ನಮ್ಮ ಮನಸ್ಸಲ್ಲಿವೆ, ಕೆಟ್ಟ ಗುಣಗಳು ಬೇಕಾದಷ್ಟಿವೆ ಸ್ವಾಮಿ. ಆ ಕೆಟ್ಟ ಗುಣಗಳನ್ನೆಲ್ಲ ಕೆಳಗೆ ಹಾಕಿ, ರಾಕ್ಷಸಿ ವೃತ್ತಿಗಳನ್ನು ಮೆಟ್ಟಿ ಹಾಕಿ, ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಸುಲಭ ಸಾಧನೆ ಭಕ್ತಿ. ನೀವು ಪೂಜೆ ಮಾಡಿ ಹೊರಗೆ ಬನ್ನಿ, ನೀವು ಪೂಜೆ ಮಾಡಿ ಈ ಕಡೆ ಬನ್ನಿ, ನಿಮ್ಮ ಮನಸ್ಸನ್ನು ನೀವಾಗಿ ನೋಡಿಕೊಳ್ಳಿ, ಮನಸ್ಸು ಪ್ರಶಾಂತವಾಗಿರ್ತದೆ. ಆ ಸಂದರ್ಭ ಕೆಟ್ಟ ಗುಣಗಳಿಲ್ಲ ಅಂತಲ್ಲ, ಎಲ್ಲ ತಳದಲ್ಲಿದೆ, ಎಲ್ಲ ತಳಕ್ಕೆ ಹೋಗಿದೆ. ಮನಸ್ಸು ಪ್ರಸನ್ನವಾಗಿದೆ, ಮನಸ್ಸು ಪ್ರಶಾಂತವಾಗಿದೆ, ಮನಸ್ಸಲ್ಲಿ ಸದ್ಗುಣಗಳು ಮಾತ್ರ. ಹೇಳಿ, ನಮ್ಮ ಹಿರಿಯರು ಯಾವ ಒಂದು ಉಪಾಯವನ್ನು ಕೊಟ್ಟಿದ್ದಾರೋ, ಚಿತ್ತಸ್ಯ ಶುದ್ಧಯೇ, ನನ್ನಂತಃಕರಣದ ಪ್ರಶಾಂತತೆಗಾಗಿ, ನನ್ನಂತಃಕರಣದ ಶುದ್ಧತೆಗಾಗಿ ನನ್ನ ಮನಸ್ಸು ತನ್ನ ಕೊಳಕನ್ನು ಕಳ್ಕೊಂಡು ಅದು ನಗನಗುತ್ತಾ ಇರಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಎಷ್ಟು ಸುಲಭದ ಸಾಧನೆಯನ್ನು ಕೊಟ್ಟಿದ್ದಾರೆ. ಪೂಜೆ, ಭಜನೆ, ಜಪ, ಧ್ಯಾನ, ಪ್ರಾರ್ಥನೆ, ಯಾವುದಾದ್ರೂ ಒಂದು ಮನಸ್ಸು ಪ್ರಶಾಂತವಾಗ್ತದೆ. ಆ ಪ್ರಶಾಂತವಾದ ಮನಸ್ಸೇ ಭಗವಂತನಿಗೆ ಹತ್ತಿರ ಇರುವ ಮನಸ್ಸು. ಆ ಪ್ರಶಾಂತತೆ ಅನ್ನುವಂಥದ್ದೇನಿದೆ, ಅದೇ ಸ್ವಾಮಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಏನೊಂದು ಆನಂದ, ಶಾಂತಿ, ಪ್ರಶಾಂತತೆ, ಆ ಆಸ್ತಿ ಅಲ್ಲೇ ಇರೋದು.
ಕೊಳಕನ್ನುವಂಥದ್ದೇನುಂಟು ಅದಕ್ಕೆ ಯಾರೂ ಕಾರಣ ಅಲ್ಲ ಸ್ವಾಮಿ. ಮನಸ್ಸನ್ನುವಂಥದ್ದು ಕೊಳಕಾಗುವಂಥದ್ದು ಏನುಂಟು ಅದಕ್ಕೆ ಕಾರಣ ಅನ್ನುವಂಥದ್ದು ಏನಿಲ್ಲ. ಯಾವುದೋ ಒಂದು ಸಣ್ಣ ಕಾರಣ ಅನ್ನುವಂಥದ್ದು ಸಾಕು, ಭಕ್ಕನ್ನುವ ರೀತಿಯಲ್ಲಿ ಹೇಳ್ತದೆ ಸ್ವಾಮಿ. ಮನಸ್ಸು ಹೆಡೆ ಎತ್ತಿ ನಿಲ್ತದೆ. ಮನಸ್ಸು ಹಾಳಾಯಿತು. ಆ ಹಾಳಾದ ಮನಸ್ಸನ್ನುವಂಥದ್ದನ್ನು ಮತ್ತೆ ಪ್ರಶಾಂತತೆಗೆ ತರಬೇಕಾದ್ರೆ ಅದಕ್ಕನ್ನೋದು ಸ್ವಾಮಿ ಭಕ್ತಿ. ಸ್ವಸ್ವರೂಪಾನುಸಂಧಾನಂ ಸ್ವಸ್ವರೂಪೇ ಅನುಸಂಧಾನಂ. ಆ ಮನಸ್ಸನ್ನು ಮತ್ತೆ ಸ್ವರೂಪಕ್ಕೆ ತಕ್ಕೊಂಡು ಹೋಗಿ ನಿಲ್ಲಿಸುವಂಥದ್ದೇನುಂಟು ಅದು ಭಕ್ತಿ. ನೀವು ಆಲೋಚನೆ ಮಾಡಿ, ರಾತ್ರಿ ನಿದ್ದೆ ಮಾಡ್ತೀರಿ. ರಾತ್ರಿ ನೀವು ನಿದ್ದೆ ಮಾಡುವಾಗ ನಿಮ್ಮ ಅನುಭವ ಏನು? ಕನಸಿಲ್ಲದ ನಿದ್ರೆ, ಯಾವುದೇ ಗಲಾಟೆ ಇಲ್ಲದ ನಿದ್ರೆ, ತನಿ ನಿದ್ರೆ, ಪ್ರಶಾಂತವಾದ ಅನುಭವ. ಆ ನಿದ್ದೆಯ ಅನುಭವ ಏನು ಸ್ವಾಮೀಜಿ? ಎಷ್ಟು ಸಂತೋಷ, ಎಷ್ಟು ಆನಂದ, ಎಷ್ಟು ಶಾಂತಿ. ಎಲ್ಲಿ? ನಮ್ಮಲ್ಲಿ ಅದೇ ಶಾಂತಿ ಅನ್ನುವಂಥದ್ದು ಈಗಲೂ ಸಿಗ್ತದೆ, ಎಚ್ಚರದಲ್ಲೂ ಸಿಗ್ತದೆ. ಆ ಮನಸ್ಸನ್ನು ಶಾಂತಗೊಳಿಸು, ಮನಸ್ಸನ್ನು ಪ್ರಶಾಂತತೆಗೆ ತಗೊಂಬ. ಈಗಲೂ ಸಿಗ್ತದೆ. ನಿದ್ದೆಯಲ್ಲಿ ಮಾತ್ರ ಅಲ್ಲ, ನಿದ್ದೆಯಲ್ಲಿ ಸಹಜವಾಗಿ ಬೆಳಿಗ್ಗಿಂದ ಸಂಜೆಯ ತನಕ ಓಡಾಡಿ ಕೆಲಸ ಮಾಡಿ ಸುಸ್ತಾಗಿ ನಿದ್ದೆ ಮಾಡು. ನಿದ್ದೆಯಲ್ಲಿ ಶಾಂತಿ ಸಿಗ್ತದೆ. ಅದು ನಮ್ಮ ಸ್ವರೂಪ. ಎಚ್ಚರದಲ್ಲೂ ಕೂಡ ನಿಮಗೆ ಶಾಂತಿ ನೆಮ್ಮದಿ ಬೇಕು ಅನ್ನುವಂಥದ್ದಿದ್ದರೆ 10 ನಿಮಿಷ ಸ್ವಾಮಿ ಪ್ರಶಾಂತವಾಗಿ ಉಸಿರಾಟ ಮಾಡಿ. ಉಸಿರಾಟವನ್ನು ನಿಧಾನ ಮಾಡಿ. ನಿಮ್ಮ ಉಸಿರಾಟ ನಿಧಾನ ಆದ ಹಾಗೆ ಮನಸ್ಸು ಶಾಂತಗೊಳ್ತದೆ. ಸುಲಭ ಸ್ವಾಮಿ, ಅಷ್ಟು ಕಷ್ಟ ಇಲ್ಲ. ಪ್ರಾಣಾಯಾಮೇ ವಿನಿಯೋಗ. ಇದನ್ನು ಒತ್ತೋದು, ಈ ತೂತಿನ ಮೂಲಕ ಗಾಳಿ ತಗೊಳ್ಳೋದು, ಇದನ್ನು ಒತ್ತೋದು, ಈ ಮೂಲಕ ಈ ತೂತು ಒಂದನ್ನು ಒತ್ತೋದು, ಈ ತೂತಲ್ಲಿ ಗಾಳಿ ತಗೊಳ್ಳೋದು, ಇದನ್ನು ಒತ್ತೋದು, ಈ ತೂತಲ್ಲಿ ಗಾಳಿ ಬಿಡೋದು. ನಿಧಾನಕ್ಕೆ ಗಾಳಿ ಒಳಗೆ ಹೊರಗೆ ಹೋಗಲಿ. ವಾಯುರೋಧನಾತ್ ಲೀಯತೆ ಮನಃ. ನಿಮ್ಮ ಉಸಿರಾಟ ನಿಧಾನ ಆದ ಹಾಗೆ ಮನಸ್ಸು ಶಾಂತವಾಗ್ತದೆ. ಇದು ನಮ್ಮ ಹಿರಿಯರು ಹೋದ ದಾರಿ. ಪ್ರಾಣಾಯಾಮ, ಪ್ರಾಣಸ್ಯ ನಿಯಮನಂ ಪ್ರಾಣಾಯಾಮಂ. ಉಸಿರಾಟ ಆಡುವ ಗಾಳಿಯನ್ನು ನಿಯಮದಲ್ಲಿ ಉಸಿರಾಡೋದು, ಅದು ಪ್ರಾಣದ ನಿಯಮ. ಮನಸ್ಸಿಗೆ ಆರಾಮ, ಮನಸ್ಸಿಗೆ ಶಾಂತಿ. ನಾಳೆ ಮುಂದುವರಿಸ್ತೇನೆ. ಮನಸ್ಸು, ಬುದ್ಧಿ, ನಮ್ಮ ಅಂತಃಕರಣ ಅನ್ನುವಂಥದ್ದು ಅದು ಶಾಂತವಾಗಿ ನಿಲ್ಲಬೇಕಾದರೆ ಅದಕ್ಕೆ ಹಿಂದಿನವರು ಎಷ್ಟು ಸುಲಭ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದಾರೆ ಒಂದೊಂದಾಗಿ ನೋಡುವ. ಹರಿಮಣ ತೋಮೆ ಗೋವಿಂದಮಣ, ತುಮಿ ಗೋಪಾಲಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಹರಿಮಣ ತುಮಿ ಗೋವಿಂದಮಣ,
ತುಮಿ ಗೋಪಾಲಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ರಾಮಮಣ ರಾಜ ರಾಮಮಣ. ಸೀತಾರಾಮಮಣ ಆತ್ಮರಾಮಮಣ. ಹರಿಮಣ ತುಮಿ ಗೋವಿಂದಮಣ. ತುಮಿ ಗೋಪಾಲಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಶ್ಯಾಮಮಣ ರಾಧೆ ಶ್ಯಾಮಮಣ. ಘನಶ್ಯಾಮಮಣ ಮೇಘಶ್ಯಾಮಮಣ. ಹರಿಮಣ ತುಮಿ ಗೋವಿಂದಮಣ. ತುಮಿ ಗೋಪಾಲಮಣ ಹರಿನಾರಾಯಣ. ಗೋವಿಂದ ಗೋಪಾಲ ಹರಿನಾರಾಯಣ. ಹರಿನಾರಾಯಣ ಹರಿನಾರಾಯಣ. ಶ್ರೀಮದ್ರಮಾರಮಣ ಗೋವಿಂದ. ಸದ್ಗುರುನಾಥ ಮಹಾರಾಜ್ ಕಿ.